ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಉಡುಪಿ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಕೃಷಿಗೆ ಬೇಕಾದಂಥ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಕಿಂಡಿ ಅಣೆಕಟ್ಟುಗಳನ್ನು ಮಾಡಲಾಗಿದೆ. ಕಿಂಡಿ ಅಣೆಕಟ್ಟುಗಳು ಏನು ಉಪಯೋಗ ಅಂತ ಹೇಳಿದರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಏನಿದೆ ಅದೆಲ್ಲವೂ ಕೂಡ ಸಮುದ್ರವನ್ನು ಸೇರ್ತದೆ. ಸಮುದ್ರವನ್ನು ಸೇರಿದಂಥ ಸಂದರ್ಭದಲ್ಲಿ ಅಲಿವೆ ಬಾಗಿಲಿನ ಮೂಲಕವಾಗಿ ಒಂದಷ್ಟು ಸಮುದ್ರದಿಂದ ಉಪ್ಪು ನೀರು ನುಗ್ಗಿ ಬರ್ತದೆ. ಈ ಉಪ್ಪು ನೀರು ನುಗ್ಗಿ ಬಂದಾಗ ಕೃಷಿಕರಿಗೆ ಈ ನದಿ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದು. ಕೃಷಿಗೆ ಇರ್ಬೋದು ಅಥವಾ ಕುಡಿಯೋದಕ್ಕೆ ಯಾವುದಕ್ಕೂ ಕೂಡ ಉಪಯೋಗವಾಗದಂಥ ಪರಿಸ್ಥಿತಿಗೆ ನದಿ ನೀರು ಬರ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡುವ ಮೂಲಕ ಕೃಷಿಗೆ ಮತ್ತು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ನೀರನ್ನು ಶೇಖರಣೆ ಮತ್ತು ಸಂಗ್ರಹ ಮಾಡಲಾಗ್ತದೆ. ಆದರೆ ಸದ್ಯಕ್ಕೆ ಸುಮಾರು ಉಡುಪಿ ಜಿಲ್ಲೆಯಲ್ಲಿ 600ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳು ಇರುವಂಥದ್ದು. ಅದರಲ್ಲಿ ಸುಮಾರು 400 ಚಿಲ್ಲರೆ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ನ ಒಂದು ಹಲಗೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ 240ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳು ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ಮರದ ಹಲಗೆಯನ್ನು ಹಾಕಿ ಅದರ ಮಧ್ಯದಲ್ಲಿ ಮಣ್ಣು ಹಾಕುವಂಥ ಒಂದು ಪ್ರಕ್ರಿಯೆ ಈಗಲೂ ಕೂಡ ಇರುವಂಥದ್ದು. ಈ ರೀತಿಯ ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತ ಹೇಳಿದರೆ ಉಪ್ಪು ನೀರು ನುಗ್ಗಿ ಬರ್ತದೆ, ಯಾಕಂದರೆ ಲೀಕೇಜ್ ಉಂಟಾಗ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದರೂ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಹಲಗೆಗಳು ತುಂಡಾಗಿರುವಂಥ ಹಲಗೆಗಳು ಅಥವಾ ಅಲ್ಲಲ್ಲಿ ತೂತಾಗಿರುವಂಥದ್ದು ಈ ರೀತಿ ಇದ್ದಾಗ ಸಾಕಷ್ಟು ಉಪ್ಪು ನೀರು ಒಳನುಗ್ಗಿ ಬರ್ತದೆ. ಹಾಗಾಗಿ ಅಣೆಕಟ್ಟಿನ ಉಪಯೋಗ ರೈತರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇದನ್ನು ನಿರ್ವಹಿಸಲಿಕ್ಕೆ, ಕಿಂಡಿ ಅಣೆಕಟ್ಟುಗಳನ್ನು ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಅಂತ ಇಲ್ಲ ಅಥವಾ ಯಾವುದೋ ಒಂದು ಪಂಚಾಯತಿಗೆ ಅಧಿಕಾರ ಅಂತ ಕೊಟ್ಟಿಲ್ಲ. ಹಾಗಾಗಿ ಈ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 600 ಅಧಿಕ ಕಡೆಗಳಿಗೆ ಹೋಗಿ ಅದನ್ನು ಪ್ರತಿನಿತ್ಯ ಅದನ್ನು ಚೆಕ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಸಮಿತಿಯನ್ನು ನಿರ್ಮಿಸಬೇಕು. ಸಮಿತಿಯನ್ನು ನಿರ್ಮಿಸುವ ಮೂಲಕ ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯನ್ನು ನಡೆಸುವುದು ಕೂಡ ಅಗತ್ಯ ಆಗಿರುವಂಥದ್ದು. ಜೊತೆಗೆ ಈ ಮರದ ಹಲಗೆಗಳನ್ನು ಹಾಕುವ ಬದಲು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಫೈಬರ್ಗಳ ಅಳವಡಿಕೆ ಇರ್ಬೋದು ಅಥವಾ ಸ್ವಯಂಚಾಲಿತವಾಗಿ ಕಿಂಡಿಗಳನ್ನು ತೆರೆಯುವಂಥ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿರುವಂಥದ್ದು. ಸದ್ಯಕ್ಕೆ 400 ಕಡೆಯಲ್ಲಿ ಫೈಬರ್ನ ಅಣೆಕಟ್ಟುಗಳು ಇದ್ದರೂ ಕೂಡ 240ಕ್ಕೂ ಹೆಚ್ಚು ಕಡೆಯಲ್ಲಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಹಲಿಗೆ ಹಾಕುವಂಥ ಅಣೆಕಟ್ಟುಗಳು ಇರುವಂಥದ್ದು. ಹಾಗಾಗಿ ಅದರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದರೆ ರೈತರು ಸಾಕಷ್ಟು ಈ ಕಿಂಡಿ ಅಣೆಕಟ್ಟಿನ ನೀರನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದು ಉಡುಪಿಯ ಒಂದು ಭಾಗದಲ್ಲ, ಉಡುಪಿಯ ಗ್ರಾಮೀಣ ಪ್ರದೇಶ ಇರ್ಬೋದು, ಸಾಕಷ್ಟು ಬೈಂದೂರು, ಕಾಪು, ಕುಂದಾಪುರ, ಕಾರ್ಕಳ ಎಲ್ಲ ಭಾಗದಲ್ಲೂ ಕೂಡ ಈ ರೀತಿಯ ಕಿಂಡಿ ಅಣೆಕಟ್ಟುಗಳಿರ್ತದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ರೈತರಿಗೂ ಲಾಭ ಆಗ್ತದೆ. ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಬಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಉಡುಪಿ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಕೃಷಿಗೆ ಬೇಕಾದಂಥ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಕಿಂಡಿ ಅಣೆಕಟ್ಟುಗಳನ್ನು ಮಾಡಲಾಗಿದೆ. ಕಿಂಡಿ ಅಣೆಕಟ್ಟುಗಳು ಏನು ಉಪಯೋಗ ಅಂತ ಹೇಳಿದರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಏನಿದೆ ಅದೆಲ್ಲವೂ ಕೂಡ ಸಮುದ್ರವನ್ನು ಸೇರ್ತದೆ. ಸಮುದ್ರವನ್ನು ಸೇರಿದಂಥ ಸಂದರ್ಭದಲ್ಲಿ ಅಲಿವೆ ಬಾಗಿಲಿನ ಮೂಲಕವಾಗಿ ಒಂದಷ್ಟು ಸಮುದ್ರದಿಂದ ಉಪ್ಪು ನೀರು ನುಗ್ಗಿ ಬರ್ತದೆ. ಈ ಉಪ್ಪು ನೀರು ನುಗ್ಗಿ ಬಂದಾಗ ಕೃಷಿಕರಿಗೆ ಈ ನದಿ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದು. ಕೃಷಿಗೆ ಇರ್ಬೋದು ಅಥವಾ ಕುಡಿಯೋದಕ್ಕೆ ಯಾವುದಕ್ಕೂ ಕೂಡ ಉಪಯೋಗವಾಗದಂಥ ಪರಿಸ್ಥಿತಿಗೆ ನದಿ ನೀರು ಬರ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡುವ ಮೂಲಕ ಕೃಷಿಗೆ ಮತ್ತು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ನೀರನ್ನು ಶೇಖರಣೆ ಮತ್ತು ಸಂಗ್ರಹ ಮಾಡಲಾಗ್ತದೆ. ಆದರೆ ಸದ್ಯಕ್ಕೆ ಸುಮಾರು ಉಡುಪಿ ಜಿಲ್ಲೆಯಲ್ಲಿ 600ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳು ಇರುವಂಥದ್ದು. ಅದರಲ್ಲಿ ಸುಮಾರು 400 ಚಿಲ್ಲರೆ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ನ ಒಂದು ಹಲಗೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ 240ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳು ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ಮರದ ಹಲಗೆಯನ್ನು ಹಾಕಿ ಅದರ ಮಧ್ಯದಲ್ಲಿ ಮಣ್ಣು ಹಾಕುವಂಥ ಒಂದು ಪ್ರಕ್ರಿಯೆ ಈಗಲೂ ಕೂಡ ಇರುವಂಥದ್ದು. ಈ ರೀತಿಯ ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತ ಹೇಳಿದರೆ ಉಪ್ಪು ನೀರು ನುಗ್ಗಿ ಬರ್ತದೆ, ಯಾಕಂದರೆ ಲೀಕೇಜ್ ಉಂಟಾಗ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದರೂ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಹಲಗೆಗಳು ತುಂಡಾಗಿರುವಂಥ ಹಲಗೆಗಳು ಅಥವಾ ಅಲ್ಲಲ್ಲಿ ತೂತಾಗಿರುವಂಥದ್ದು ಈ ರೀತಿ ಇದ್ದಾಗ ಸಾಕಷ್ಟು ಉಪ್ಪು ನೀರು ಒಳನುಗ್ಗಿ ಬರ್ತದೆ. ಹಾಗಾಗಿ
ಅಣೆಕಟ್ಟಿನ ಉಪಯೋಗ ರೈತರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇದನ್ನು ನಿರ್ವಹಿಸಲಿಕ್ಕೆ, ಕಿಂಡಿ ಅಣೆಕಟ್ಟುಗಳನ್ನು ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಅಂತ ಇಲ್ಲ, ಅಥವಾ ಯಾವುದೋ ಒಂದು ಪಂಚಾಯತಿಗೆ ಅಧಿಕಾರ ಅಂತ ಕೊಟ್ಟಿಲ್ಲ. ಹಾಗಾಗಿ ಈ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 600 ಅಧಿಕ ಕಡೆಗಳಿಗೆ ಹೋಗಿ ಅದನ್ನು ಪ್ರತಿನಿತ್ಯ ಅದನ್ನು ಚೆಕ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಸಮಿತಿಯನ್ನು ನಿರ್ಮಿಸಬೇಕು. ಸಮಿತಿಯನ್ನು ನಿರ್ಮಿಸುವ ಮೂಲಕ ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯನ್ನು ನಡೆಸುವುದು ಕೂಡ ಅಗತ್ಯ ಆಗಿರುವಂಥದ್ದು. ಜೊತೆಗೆ ಈ ಮರದ ಹಲಗೆಗಳನ್ನು ಹಾಕುವ ಬದಲು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಫೈಬರ್ಗಳ ಅಳವಡಿಕೆ ಇರ್ಬೋದು, ಅಥವಾ ಸ್ವಯಂಚಾಲಿತವಾಗಿ ಕಿಂಡಿಗಳನ್ನು ತೆರೆಯುವಂಥ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿರುವಂಥದ್ದು. ಸದ್ಯಕ್ಕೆ 400 ಕಡೆಯಲ್ಲಿ ಫೈಬರ್ನ ಅಣೆಕಟ್ಟುಗಳು ಇದ್ದರೂ ಕೂಡ 240ಕ್ಕೂ ಹೆಚ್ಚು ಕಡೆಯಲ್ಲಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಹಲಿಗೆ ಹಾಕುವಂಥ ಅಣೆಕಟ್ಟುಗಳು ಇರುವಂಥದ್ದು. ಹಾಗಾಗಿ ಅದರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದರೆ ರೈತರು ಸಾಕಷ್ಟು ಈ ಕಿಂಡಿ ಅಣೆಕಟ್ಟಿನ ನೀರನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದು ಉಡುಪಿಯ ಒಂದು ಭಾಗದಲ್ಲ, ಉಡುಪಿಯ ಗ್ರಾಮೀಣ ಪ್ರದೇಶ ಇರ್ಬೋದು, ಸಾಕಷ್ಟು ಬೈಂದೂರು, ಕಾಪು, ಕುಂದಾಪುರ, ಕಾರ್ಕಳ ಎಲ್ಲ ಭಾಗದಲ್ಲೂ ಕೂಡ ಈ ರೀತಿಯ ಕಿಂಡಿ ಅಣೆಕಟ್ಟುಗಳಿರ್ತದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ರೈತರಿಗೂ ಲಾಭ ಆಗ್ತದೆ, ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಸಾಕಷ್ಟು ಮಳೆಯಾಗಿದೆ. ಹಾಗಾಗಿ ಉಡುಪಿ ನೀರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಕೃಷಿಗೆ ಬೇಕಾದಂಥ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಕಿಂಡಿ ಅಣೆಕಟ್ಟುಗಳನ್ನು ಮಾಡಲಾಗಿದೆ. ಕಿಂಡಿ ಅಣೆಕಟ್ಟುಗಳು ಏನು ಉಪಯೋಗ ಅಂತ ಹೇಳಿದರೆ, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಏನಿದೆ ಅದೆಲ್ಲವೂ ಕೂಡ ಸಮುದ್ರವನ್ನು ಸೇರ್ತದೆ. ಸಮುದ್ರವನ್ನು ಸೇರಿದಂಥ ಸಂದರ್ಭದಲ್ಲಿ ಅಲಿವೆ ಬಾಗಿಲಿನ ಮೂಲಕವಾಗಿ ಒಂದಷ್ಟು ಸಮುದ್ರದಿಂದ ಉಪ್ಪು ನೀರು ನುಗ್ಗಿ ಬರ್ತದೆ. ಈ ಉಪ್ಪು ನೀರು ನುಗ್ಗಿ ಬಂದಾಗ ಕೃಷಿಕರಿಗೆ ಈ ನದಿ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದು. ಕೃಷಿಗೆ ಇರ್ಬೋದು ಅಥವಾ ಕುಡಿಯೋದಕ್ಕೆ ಯಾವುದಕ್ಕೂ ಕೂಡ ಉಪಯೋಗವಾಗದಂಥ ಪರಿಸ್ಥಿತಿಗೆ ನದಿ ನೀರು ಬರ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟುಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡುವ ಮೂಲಕ ಕೃಷಿಗೆ ಮತ್ತು ಕುಡಿಯುವುದಕ್ಕೆ ಅನುಕೂಲವಾಗುವಂತೆ ನೀರನ್ನು ಶೇಖರಣೆ ಮತ್ತು ಸಂಗ್ರಹ ಮಾಡಲಾಗ್ತದೆ. ಆದರೆ ಸದ್ಯಕ್ಕೆ ಸುಮಾರು ಉಡುಪಿ ಜಿಲ್ಲೆಯಲ್ಲಿ 600ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳು ಇರುವಂಥದ್ದು. ಅದರಲ್ಲಿ ಸುಮಾರು 400 ಚಿಲ್ಲರೆ ಕಿಂಡಿ ಅಣೆಕಟ್ಟುಗಳಿಗೆ ಫೈಬರ್ನ ಒಂದು ಹಲಗೆಗಳನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ 240ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳು ಇನ್ನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ಮರದ ಹಲಗೆಯನ್ನು ಹಾಕಿ ಅದರ ಮಧ್ಯದಲ್ಲಿ ಮಣ್ಣು ಹಾಕುವಂಥ ಒಂದು ಪ್ರಕ್ರಿಯೆ ಈಗಲೂ ಕೂಡ ಇರುವಂಥದ್ದು. ಈ ರೀತಿಯ ಪ್ರಕ್ರಿಯೆಯಿಂದ ಏನಾಗ್ತದೆ ಅಂತ ಹೇಳಿದರೆ ಉಪ್ಪು ನೀರು ನುಗ್ಗಿ ಬರ್ತದೆ, ಯಾಕಂದರೆ ಲೀಕೇಜ್ ಉಂಟಾಗ್ತದೆ. ಹಾಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡಿದರೂ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಹಲಗೆಗಳು ತುಂಡಾಗಿರುವಂಥ ಹಲಗೆಗಳು ಅಥವಾ ಅಲ್ಲಲ್ಲಿ ತೂತಾಗಿರುವಂಥದ್ದು ಈ ರೀತಿ ಇದ್ದಾಗ ಸಾಕಷ್ಟು ಉಪ್ಪು ನೀರು ಒಳನುಗ್ಗಿ ಬರ್ತದೆ. ಹಾಗಾಗಿ ಅಣೆಕಟ್ಟಿನ ಉಪಯೋಗ ರೈತರಿಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇದನ್ನು ನಿರ್ವಹಿಸಲಿಕ್ಕೆ, ಕಿಂಡಿ ಅಣೆಕಟ್ಟುಗಳನ್ನು ನಿರ್ವಹಿಸಲಿಕ್ಕೆ ಒಂದು ಸಮಿತಿ ಅಂತ ಇಲ್ಲ, ಅಥವಾ ಯಾವುದೋ ಒಂದು ಪಂಚಾಯತಿಗೆ ಅಧಿಕಾರ ಅಂತ ಕೊಟ್ಟಿಲ್ಲ. ಹಾಗಾಗಿ ಈ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು 600 ಅಧಿಕ ಕಡೆಗಳಿಗೆ ಹೋಗಿ ಅದನ್ನು ಪ್ರತಿನಿತ್ಯ ಅದನ್ನು ಚೆಕ್ ಮಾಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಕ್ಕೊಂದು ಸಮಿತಿಯನ್ನು ನಿರ್ಮಿಸಬೇಕು. ಸಮಿತಿಯನ್ನು ನಿರ್ಮಿಸುವ ಮೂಲಕ ಈ ಕಿಂಡಿ ಅಣೆಕಟ್ಟುಗಳ ನಿರ್ವಹಣೆಯನ್ನು ನಡೆಸುವುದು ಕೂಡ ಅಗತ್ಯ ಆಗಿರುವಂಥದ್ದು. ಜೊತೆಗೆ ಈ ಮರದ ಹಲಗೆಗಳನ್ನು ಹಾಕುವ ಬದಲು ಆಧುನಿಕ ತಂತ್ರಜ್ಞಾನದಲ್ಲಿ ಏನು ಫೈಬರ್ಗಳ ಅಳವಡಿಕೆ ಇರ್ಬೋದು, ಅಥವಾ ಸ್ವಯಂಚಾಲಿತವಾಗಿ ಕಿಂಡಿಗಳನ್ನು ತೆರೆಯುವಂಥ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಆಗಿರುವಂಥದ್ದು. ಸದ್ಯಕ್ಕೆ 400 ಕಡೆಯಲ್ಲಿ ಫೈಬರ್ನ ಅಣೆಕಟ್ಟುಗಳು ಇದ್ದರೂ ಕೂಡ 240ಕ್ಕೂ ಹೆಚ್ಚು ಕಡೆಯಲ್ಲಿ ಈ ರೀತಿಯ ಒಂದು ಸಾಂಪ್ರದಾಯಿಕ ಹಲಿಗೆ ಹಾಕುವಂಥ ಅಣೆಕಟ್ಟುಗಳು ಇರುವಂಥದ್ದು. ಹಾಗಾಗಿ ಅದರಿಂದ ರೈತರಿಗೆ ಉಪಯೋಗ ಆಗೋದಿಲ್ಲ. ಯಾಕಂದರೆ ರೈತರು ಸಾಕಷ್ಟು ಈ ಕಿಂಡಿ ಅಣೆಕಟ್ಟಿನ ನೀರನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡೋದಕ್ಕೆ ಮುಂದಾಗಿರ್ತಾರೆ. ಇದು ಉಡುಪಿಯ ಒಂದು ಭಾಗದಲ್ಲ, ಉಡುಪಿಯ ಗ್ರಾಮೀಣ ಪ್ರದೇಶ ಇರ್ಬೋದು, ಸಾಕಷ್ಟು ಬೈಂದೂರು, ಕಾಪು, ಕುಂದಾಪುರ, ಕಾರ್ಕಳ ಎಲ್ಲ ಭಾಗದಲ್ಲೂ ಕೂಡ ಈ ರೀತಿಯ ಕಿಂಡಿ ಅಣೆಕಟ್ಟುಗಳಿರ್ತದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ರೈತರಿಗೂ ಲಾಭ ಆಗ್ತದೆ, ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗ್ತದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.